ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಫೋನ್ ಏನಾದರೂ ತುಂಬ ಸ್ಲೋ ಆಗಿದೆ ಅಂತಂದರೆ ಇವಾಗ ಆ ಒಂದು ಫೋನನ್ನು ಹೇಗೆ ಫಾಸ್ಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ನೀವು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿರ್ತೀರ, ಆ ಒಂದು ತಪ್ಪನ್ನು ನೀವೇನಾದರೂ ಇವಾಗ ಸರಿಪಡಿಸ್ಕೊಬಿಡ್ತು ಅಂತಂದರೆ ನಿಮ್ಮೊಂದು ಫೋನ್ ಖಂಡಿತವಾಗಲೂ ಫಾಸ್ಟ್ ಆಗುತ್ತೆ. ಓಕೆ, ಕೊನೆಯಲ್ಲಿ ಒಂದೇ ಒಂದು ಪಾಯಿಂಟನ್ನು ಹೇಳ್ತೀನಿ. ಆ ಒಂದು ಪಾಯಿಂಟನ್ನು ನೀವೇನಾದರೂ ಫಾಲೋ ಮಾಡ್ತು ಅಂತಂದರೆ ಪಕ್ಕ ಯಾವುದೇ ಫೋನ್ ಆದರೂ ಕೂಡ ಸ್ಲೋ ಆಗಿದ್ದರೂ ಫಾಸ್ಟ್ ಆಗೋದಂತೂ ಫಿಕ್ಸು. ಓಕೆ, ಏನು ಆ ಒಂದು ಟಿಪ್ಸ್ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಇವಾಗಲೇ ಲೈಕ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಒಂದು ಹೊಸ ಫೋನ್ನ ತೊಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಚೆನ್ನಾಗಿ ಫಾಸ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಹಂಗೆ ನೀವು ಯೂಸ್ ಮಾಡ್ತಾ ಒಂದು 2-3 ತಿಂಗಳಾದಮೇಲೆ ಇದಕ್ಕಿದ್ದಂಗೆ ಸ್ಲೋ ಆಗುತ್ತೆ. ಯಾಕೆ ಸ್ಲೋ ಆಗುತ್ತೆ? ಇಂಟರ್ನಲ್ ಸ್ಟೋರೇಜ್ನ ನೀವು ಯೂಸ್ ಮಾಡಾಕ್ಬಿಟ್ಟಿರ್ತೀರ, ಅದಕ್ಕೋಸ್ಕರ ಸ್ಲೋ ಆಗಿಬಿಡುತ್ತೆ. ನೋಡಿ ನೀವು ಯೂಸ್ ಮಾಡ್ತಾ ಕೆಲವೊಂದಷ್ಟು ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ. ಅವಾಗ ಏನಾಗುತ್ತೆ, ಇಂಟರ್ನಲ್ ಸ್ಟೋರೇಜ್ ಇಷ್ಟು ಅಂತ ಇರುತ್ತೆ, ಒಂದು 6 GB ಇರ್ಬೋದು. ನೀವು ಅಲ್ಲೇ 5 GB ಹತ್ರ ಹೊಂಟೋಗಿರ್ತೀರ. ಅವಾಗ ಏನಾಗುತ್ತೆ, ಇದಕ್ಕಿದ್ದಂಗೆ ಸ್ಲೋ ಆಗಿಬಿಡುತ್ತೆ. ನಾನು ಆದ್ದರಿಂದ ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಒಂದು ಫೋನಲ್ಲಿ ಬೇಡದೇ ಇರುವಂಥ ಅಪ್ಲಿಕೇಶನ್ಗಳನ್ನ ಇವಾಗಲೇ ಡಿಲೀಟ್ ಮಾಡಿಕೊಂಡು ನಿಮ್ಮ ಒಂದು ಇಂಟರ್ನಲ್ ಸ್ಟೋರೇಜ್ನ ನೀವು ಫ್ರೀ ಮಾಡ್ಕೋಬೇಕಾಗತ್ತೆ. ಓಕೆ, ನೀವು ಫ್ರೀ ಮಾಡ್ಕೊಂಡಷ್ಟು ನಿಮ್ಮೊಂದು ಫೋನ್ ಖಂಡಿತವಾಗಲೂ ಫಾಸ್ಟ್ ಆಗುತ್ತೆ. ನೀವು ಫ್ರೀ ಮಾಡ್ಕೊಂಡಿಲ್ಲ, 6 GB ಕೊಟ್ಟಿದ್ದಾರೆ, ನಾನು 5 GB ಹತ್ರ ತನಕ ಹೋಗಲೇಬೇಕು ಅಂತ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಫಾಸ್ಟಾಗಂತೂ ವರ್ಕ್ ಆಗೋಲ್ಲ. ಓಕೆ, ಇವತ್ತು ಗೂಗಲ್ ಹೊಡೆದ್ರೆ ಇನ್ನೊಂದು 5 ನಿಮಿಷ ಕಾಯಬೇಕಾಗುತ್ತೆ, ಹಂಗಾಗ್ಬಿಡುತ್ತೆ. ಆದ್ದರಿಂದ ಇಂಟರ್ನಲ್ ಸ್ಟೋರೇಜ್ನ ನೀವು ಫಸ್ಟು ಫ್ರೀ ಮಾಡ್ಕೊಳ್ಳಿ. ಓಕೆ, ಇನ್ನು ಎರಡನೇದು, ನೀವು ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ. ಪ್ರತಿಯೊಂದು ಆ್ಯಂಡ್ರಾಯ್ಡ್ ಫೋನ್ ಅಂತಂದರೆ ಅದರಲ್ಲಿ ವಾಟ್ಸಪ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾರೋ ನಿಮಗೆ ವೀಡಿಯೋಸ್ಗಳನ್ನ ಕಳಿಸಿರ್ತಾರೆ, ಆ ಒಂದು ವೀಡಿಯೋಸ್ಗಳು, ಫೋಟೋಸ್ಗಳು, DPಗಳು, ಸ್ಟೇಟಸ್ಗಳು ಇವೆಲ್ಲ ಸೇವ್ ಆಗಿರುತ್ತೆ ಒಂದು ಫೋಲ್ಡರಲ್ಲಿ. ಅದನ್ನು ನೀವು ಅವಾಗವಾಗ ಹೋಗಿ ನೀವು ಫೋಲ್ಡರಲ್ಲಿ ಹೋಗಿ ನೀವು ರಿಮೂವ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಇದು ಕೂಡ ನಿಮಗೆ ಸ್ಟೋರೇಜ್ನ ಎಳ್ಕೊತಾ ಇರುತ್ತೆ. ಅದರಿಂದ ನಿಮ್ಮೊಂದು ಫೋನ್ ಸ್ಲೋ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಅದರಿಂದ ವಾಟ್ಸಪ್ಪಲ್ಲಿ ಬಂದಿರುವಂಥ ಒಂದು ವೀಡಿಯೋಸ್ಗಳು ಇವನ್ನೆಲ್ಲ ನೀವು ಡಿಲೀಟ್ ಮಾಡ್ತಾ ಇರಬೇಕು ಅವಾಗವಾಗ. ಇನ್ನು ಮೂರನೇ ತಪ್ಪು ನೀವು ನೋಡಬೇಕಾಗಿರೋದು ಏನು ಅಂತಂದರೆ, ಈ SD ಕಾರ್ಡ್ಗಳನ್ನ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ನೋಡಿ, ನಿಮಗೆ SD ಕಾರ್ಡ್ಗಳು ಕಮ್ಮಿ ಬೆಲೆಗೂ ಜಾಸ್ತಿ ಬೆಲೆಗೂ ಸಿಗುತ್ತೆ. ಕಮ್ಮಿ ಬೆಲೆಗೆ ಒಂದು ಸುಮಾರಾಗಿರುವಂಥ ಒಂದು ಕ್ವಾಲಿಟಿಲಿ ನಿಮಗೆ ಒಂದು SD ಕಾರ್ಡ್ ಸಿಗುತ್ತೆ. ಜಾಸ್ತಿ ದುಡ್ಡದು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು SD ಕಾರ್ಡು ಕೂಡ ನಿಮಗೆ ಸಿಗುತ್ತೆ. ಆದ್ದರಿಂದ ನೀವು ಆದಷ್ಟು ಈ ಜಾಸ್ತಿ ದುಡ್ಡನ್ನು ನೀವು SD ಕಾರ್ಡನ್ನ ನೀವು ತೊಗೋಬೇಕಾಗುತ್ತೆ. ಯಾಕೆಂತಂದರೆ ಅದರಲ್ಲಿ ನಿಮಗೆ ಫಾಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು SD ಕಾರ್ಡನ್ನ ಕೊಟ್ಟಿರ್ತಾರೆ. ಆ ಥರ ಒಂದು SD ಕಾರ್ಡನ್ನ ನಿಮ್ಮ ಒಂದು ಫೋನ್ಗಳಲ್ಲಿ, ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮೊಂದು ಫೋನ್ಗೂ ಕೂಡ ಎಫೆಕ್ಟ್ ಆಗೋದಿಲ್ಲ. ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆದ್ದರಿಂದ SD ಕಾರ್ಡ್ ಮೇಲೂ ಕೂಡ ಒಂದು ಕಣ್ಣನ್ನು ಇಟ್ಟಿರಿ. ಓಕೆ, ಇನ್ನು ನೀವು ವಿಡ್ಜೆಟ್ಸ್ಗಳನ್ನ ರಿಮೂವ್ ಮಾಡ್ತಾ ಇರಬೇಕಾಗುತ್ತೆ. ಇವಾಗ ನೀವು ನೋಡಿರ್ತೀರ, ನಿಮ್ಮ ಒಂದು ಫೋನ್ಸ್ಗಳಲ್ಲಿ ಒಂದು ಗೂಗಲ್ ಅಂತ ಸ್ಕ್ರೀನ್ ಮೇಲೆ ಇರುತ್ತೆ. ಅದೆಲ್ಲ ಬೇಡ ಅಂತಂದರೆ ನೀವು ಆವಾಗವಾಗ ರಿಮೂವ್ ಮಾಡ್ಕೊಬಿಡ್ಬೋದು. ಅದರಿಂದನೂ ಕೂಡ ನಿಮ್ಮೊಂದು ಫೋನ್ ಸ್ಲೋ ಆಗೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಿಮಗೆ ಈ ಒಂದು ಅಪ್ಲಿಕೇಶನ್ಗಳು, ಈಗ ನೀವು ಯಾವುದೋ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮ್ ಇವನ್ನೇನಾದರೂ ಓಪನ್ ಮಾಡಿದಾಗ ಅವು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಅದನ್ನು ನೀವು ಕ್ಲಿಯರ್ ಮಾಡಬೇಕು. ಅದನ್ನು ಕ್ಲಿಯರ್ ಮಾಡೋದ್ರಿಂದ ನಿಮ್ಮೊಂದು ಫೋನ್ ಖಂಡಿತವಾಗ್ಲೂ ಫಾಸ್ಟ್ ಆಗುತ್ತೆ, ಇಲ್ಲಾಂತಂದರೆ ಸ್ಲೋ ಆಗೇ ಇರುತ್ತೆ. ಯಾಕೆಂತಂದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಅದರಿಂದ ಆವಾಗವಾಗ ಯೂಸ್ ಮಾಡಾದ್ಮೇಲೆ ಆ ಒಂದು ಅಪ್ಲಿಕೇಶನ್ಗಳನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟು ತುಂಬ ಜನ ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ಈ ಕ್ಲೀನರ್ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಬಿಡ್ತಾರೆ. ಓಕೆ, ನನ್ನ ಒಂದು ಫೋನ್ ಕ್ಲೀನ್ ಆಗುತ್ತೆ ಅಂತ. ಬಟ್ ಅವು ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ. ಅದು ಯಾವುದನ್ನು ಕೂಡ ನೀವು ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ. ಓಕೆ, ಇವಾಗ ಸಿಸ್ಟಮ್ ಅಪ್ಡೇಟಲ್ಲೇ ನಿಮಗೆ ಅದನ್ನೆಲ್ಲ ಕೊಡ್ತಾರೆ. ನೀವು ಅದರಲ್ಲೇ ನೀವು ಕ್ಲೀನ್ ಮಾಡ್ಕೋಬೋದು. ಓಕೆ, ಇನ್ನು ನೆಕ್ಸ್ಟು ಕೊನೆಯದು ಏನಪ್ಪ ಅಂತಂದರೆ, ನೀವು ಸಿಸ್ಟಮ್ ಅಪ್ಡೇಟ್ನ ಅವಾಗವಾಗ ಮಾಡ್ತಾ ಇರಬೇಕು. ಓಕೆ, ಇವಾಗ ನಿಮಗೆ ಫೋನ್ ಅಂತಂದರೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಏನಾದರೂ ಒಂದು ಬರ್ತಾ ಇರುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡಲ್ಲ. ತುಂಬ ಜನ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಫಾಸ್ಟ್ ಆಗುವಂಥದ್ದು. ಅದರಿಂದ ಸಿಸ್ಟಮ್ ಅಪ್ಡೇಟ್ ಅವಾಗವಾಗ ಮಾಡ್ಕೊಳ್ತಾರೆ. ಇವಾಗ ನಾನು ಹೇಳ್ದಂಥ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೂ ಕೂಡ ನಿಮ್ಮ ಒಂದು ಫೋನ್ ಸ್ಲೋ ಆಗಿದೆ ಅಂತಂದರೆ, ನಿಮಗೆ ಒಂದೇ ಒಂದು ಮಾರ್ಗ ಏನಪ್ಪ ಅಂತಂದರೆ, ನಿಮ್ಮೊಂದು ಫೋನ್ನ ರೀಸೆಟ್ ಮಾಡಿಬಿಡಿ. ಓಕೆ, ಎಲ್ಲನೂ ಕೂಡ ಡಿಲೀಟ್ ಆಗುತ್ತೆ. ನೀವು ಫಸ್ಟು ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಬ್ಯಾಕಪ್ ಮಾಡಿಕೊಂಡು SD ಕಾರ್ಡಿಗೆ ಮೂವ್ ಮಾಡಿಕೊಂಡು ರೀಸೆಟ್ ಮಾಡಿಬಿಡಿ. ಅದರಿಂದ ನಿಮ್ಮ ಒಂದು ಫೋನ್ ಹೆಂಗಾಗುತ್ತೆ ಅಂತಂದರೆ, ಒಂದು ಹೊಸ ಫೋನ್ನ ತೊಗೊಂಡಾಗ ಹೆಂಗೆ ಬರುತ್ತೋ ಆ ಥರ ಬರುತ್ತೆ. ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಜಿಮೇಲೆಲ್ಲ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅವಾಗ ಕಂಪ್ಲೀಟಾಗಿ ನಿಮ್ಮ ಒಂದು ಫೋನ್ ಕ್ಲೀನ್ ಆಗಿರುತ್ತೆ. ಎಲ್ಲ ಇಂಟರ್ನಲ್ ಸ್ಟೋರೇಜ್ ಎಲ್ಲ ತುಂಬ ಫ್ರೀ ಆಗಿರುತ್ತೆ. ಓಕೆ, ಇದಂತೂ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಕೊನೆಯ ಒಂದು ಟಿಪ್ಸ್ ಅಂತೂ ನೀವು ಆದಷ್ಟು ಇದನ್ನು ರೆಕಮೆಂಡ್ ಯಾವಾಗ ಮಾಡ್ತೀನಿ ಅಂತಂದರೆ, ಇವಾಗ ನಾನು ಹೇಳಿದಂಥ ಟಿಪ್ಸು ಯಾವುದೂ ವರ್ಕೌಟ್ ಆಗಿಲ್ಲ ಅಂತಂದರೆ ಇದನ್ನು ಮಾಡಿ. ಓಕೆ, ಅದೆಲ್ಲ ವರ್ಕ್ ಆದರೆ ಇದನ್ನು ಮಾಡೋಕ್ಕೋಗ್ಬೇಡಿ ಸುಮ್ಮನೆ. ಆ್ಯಂಡ್ ನೀವು ಆವಾಗವಾಗ ಒಂದು 6-7 ತಿಂಗಳಿಗೆ ನಿಮ್ಮ ಒಂದು ಫೋನ್ನ ರೀಸೆಟ್ ಮಾಡಿಕೊಂಡ್ರೆ ಸೂಪರ್ ಅಂತ ನನ್ನ ಅನಿಸಿಕೆ. ಓಕೆ, ಇದಿಷ್ಟು ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ಗಳು, ಒಂದು ಸ್ಲೋ ಆಗಿರುವಂಥ ಒಂದು ಫೋನ್ನ ಫಾಸ್ಟಾಗಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.